ನಿವೃತ್ತ ಡಿಜಿಐಜಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ಪ್ರಕರಣದಲ್ಲಿ ವಿಲ್ ಸೀಕ್ರೆಟ್ ಇದೀಗ ಬಯಲಾಗ್ತಾ ಇದೆ. ಏನು ಈ ಒಂದು ವಿಲ್ ಕಾರಣಕ್ಕೋಸ್ಕರವಾಗಿ ನಿವೃತ್ತ ಡಿಜಿಐಜಿ ಓಂ ಪ್ರಕಾಶ್ ಅವರ ಕೊಲೆ ಆಗಿಬಿಡ್ತಾ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ TV5 ಕನ್ನಡದಲ್ಲಿ ವಿಲ್ನ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ ಇದೆ. ಮಗಳ ಹೆಸರಿಗೆ ಮನೆಯನ್ನು ವಿಲ್ ಮಾಡಿಬಿಟ್ಟಿದ್ರು ಓಂ ಪ್ರಕಾಶ್ ಅವರು. ಮನೆ ಮಗಳು ತಗೊಳ್ಳಿ ಅಂತೇಳಿ ವಿಲ್ ಮಾಡಿದ್ರಂತೆ ಓಂ ಪ್ರಕಾಶ್ ಅವರು. ವಿಲ್ ಮಾಡಿ ದಾಖಲೆಗಳನ್ನು ಸಂಗ್ರಹಿಸುವುದಕ್ಕೆ ತಯಾರು ಮಾಡಿಕೊಳ್ಳುವುದಕ್ಕೆ ರೆಡಿಯಾಗಿದ್ದರು ಓಂ ಪ್ರಕಾಶ್ ಅವರು. ಈ ಬಗ್ಗೆ ಓಂ ಪ್ರಕಾಶ್ ಜೊತೆ ಮಗ ಕಾರ್ತಿಕೇಶ್ ಕಿರಿಕಿರಿ ಮಾಡಿಕೊಂಡಿದ್ದ ಇದೇ ವಿಚಾರದಲ್ಲಿ. ಇಲ್ಲ, ಮನೆಯೂ ನನ್ನ ಹೆಸರಿಗೆ ಬರೀ, ಮಗಳ ಹೆಸರಿಗೆ ನೀನು ಬರೀಬಾರ್ದು ಅಂತೇಳಿ ಗಲಾಟೆ ಮಾಡಿದ್ದಂತೆ ಓಂ ಪ್ರಕಾಶ್ ಅವರ ಮಗ ಕಾರ್ತಿಕೇಶ್. ಇದರಲ್ಲಿ ಮನೆ ಕೂಡ ನನ್ನ ಹೆಸರಿಗೆ ಮಾಡಬೇಕು ಅಂತ ದುಂಬಾಲು ಬಿದ್ದದ್ದು ಇದೇ ಕಾರ್ತಿಕೇಶ್. ಇದೇ ವಿಚಾರಕ್ಕೆ ಗಲಾಟೆ ಆಗಿ ಪತ್ನಿ ಪಲ್ಲವಿ ಗಲಾಟೆ. ಈಗ ಮನೆ ವಿಲ್ ಮಾಡಿರೋದು ಮಗಳ ಹೆಸರಿಗೆ, ಇದು ನನ್ನ ಹೆಸರಿಗೆ ಮಾಡು ಅಂತ ಕೇಳಿದವನು ಮಗ ಕಾರ್ತಿಕೇಶು. ಪತ್ನಿ ಮೇಲೆ ಆರೋಪ ಬಂದಿದ್ದೇನು ಅಂದರೆ ಓಂ ಪ್ರಕಾಶ್ ಅವ್ರನ್ನ ಕೊಲೆ ಮಾಡಿದ್ದು ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಅಂತ. ನೋಡಿ, ಈ ರೀತಿ ಕಥೆ ಇದು. ಈಗ ಮನೆ ಒಂದು ಕಡೆ ಮಗಳ ಹೆಸರಿಗೆ, ಕೊಲೆ ಆರೋಪ ಬಂದಿದ್ದು ಪತ್ನಿ ಮೇಲೆ, ಮಗ ಹೇಳಿದ್ದು ಮನೆ ನನ್ನ ಹೆಸರಿಗೆ ಬೇಕು ಅಂತ ಹೇಳಿ. ಸೊ ಈ ರೀತಿಯ ಒಂದು ದೊಡ್ಡ ಸ್ಟೋರಿ ಇದು. ಬಿಲ್ ಗಲಾಟೆ ಹೇಗೆ ಅಂದರೆ, ಇಡೀ ಆಸ್ತಿಯನ್ನು ತನ್ನ ತಂದೆ ಹೆಸರಿಗೆ ಮಾಡಿದ್ದು ಓಂ ಪ್ರಕಾಶ್. ಓಂ ಪ್ರಕಾಶ್ ಅವರ ತಂದೆ ಇದ್ರಲ್ಲ, ಎಲ್ಲ ಆಸ್ತಿಯನ್ನು ಅವರ ಹೆಸರಿಗೆ ಇದೇ ಓಂ ಪ್ರಕಾಶ್ ಮಾಡಿದ್ದದ್ದು. ಆದರೆ ತಾತನ ಮೂಲಕ ತಾತನನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ತನ್ನ ಹೆಸರಿಗೆ ಆಸ್ತಿ ಬರೆಸ್ಕೊಂಡಿದ್ದದ್ದು ಕಾರ್ತಿಕೇಶ್. ಸೀದಾ ಅಪ್ಪನ ಬಿಟ್ಟು ತಾತನ ಹೆಸರಿಗೆ ಆಯ್ತಲ್ಲ ಆಸ್ತಿ, ತಾತ ನನಗೆ ಬರ್ಕೊಟ್ಬಿಟ್ಟು ನಾನು ಮೊಮ್ಮಗ ಇದ್ದೀನಿ ಅಂತ ಬರ್ಸ್ಕೊಂಡಿದ್ದು ಕಾರ್ತಿಕೇಶ್. ಇಲ್ಲಿ ಇದೇ ವಿಚಾರಕ್ಕೆ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಗಲಾಟೆ ಮಾಡ್ತಾಯಿದ್ರು. ಎಲ್ಲ ಆಸ್ತಿ ಕಾರ್ತಿಕೇಶ್ಗೆ ಮಾಡಿಬಿಟ್ರೆ ನಮಗೇನು ಮಾಡಿಲ್ವಲ್ಲ, ಯಾಕೆ ಅಂತೇಳಿ ಅವ್ರಿಗೆ ಕೋಪ ಇತ್ತು. ಹೀಗಾಗಿ ಮಗಳಿಗೆ ಮನೆ ಬರ್ಕೊಟ್ಬಿಡ್ತೀನಿ ಅಂಥೇಳಿ ವಿಲ್ ಮಾಡಿಸಿದ್ರು ಓಂ ಪ್ರಕಾಶ್. ಆಯಿತು, ನಾನೆಲ್ಲ ಏನು ಮಾಡಿಲ್ಲ, ಮಗಳಿಗೆ ಮನೆ ಕೊಟ್ಬಿಡ್ತೀನಿ ಅಂಥೇಳಿ ಓಂ ಪ್ರಕಾಶ್ ವಿಲ್ ಮಾಡಿದರು. ಆದರೆ ವಿಲ್ಗೆ ಇಷ್ಟೆಲ್ಲ ರೆಡಿ ಆದಮೇಲೆ ನೋಟ್ರಿ ಮಾಡಿಸೋದು ಮಾತ್ರ ಬಾಕಿ ಇತ್ತು. ವಿಚಾರ ತಿಳಿದುಕೊಂಡು ಮನೆ ಕೂಡ ನನಗೆ ಬೇಕು ಅಂತ ಕಾರ್ತಿಕೇಶ್ ಹಠ ಮಾಡೋದು. ಒಂದೊಂದು ಫ್ಲೋರ್ ಮನೆ ಇದೆಯಲ್ಲಪ್ಪ, ಒಂದೊಂದು ಫ್ಲೋರ್ ಒಬ್ಬೊಬ್ಬರು ತೊಗೊಂಬಿಡಿ ಅಂತ ಓಂ ಪ್ರಕಾಶ್ ಮಾತನಾಡಿದ್ದದ್ದು. ಇದೇ ವಿಚಾರ ಗಲಾಟೆ ಆಗಿ ಪಲ್ಲವಿ ಮೇಲೆ ಕೊಲೆ ಆರೋಪ ಬಂತು.